ವಿಜಯನಗರ ಜಿಲ್ಲೆ ಕೋಟೂರು ತಾಲೂಕಿನ ಶ್ರೀ ಬಿಕೆವಿ ಸರ್ಕಾರಿ ಪ್ರೌಢಶಾಲೆ ನಿಂಬಳಗೆರೆಯಲ್ಲಿ ದಿನಾಂಕ 28/2/2024 ಬುಧವಾರದಂದು ಬಿ ಫಕೀರಪ್ಪ ಮುಖ್ಯ ಗುರುಗಳ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಹಾಗೂ ವಿಜ್ಞಾನಿಗಳೊಂದಿಗೆ ಸಂವಾದ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಶ್ರೀ ಗೋವಿಂದರಾಜ್ ಟಿಎಸ್ ಇಸ್ರೋ ವಿಜ್ಞಾನಿಗಳು ಮಕ್ಕಳೊಂದಿಗೆ ವಿಜ್ಞಾನದ ವಿಷಯ ಕುರಿತು ಸಂವಾದ ನಡೆಸಿ ಉಪನ್ಯಾಸ ನೀಡಿದರು. ನಂತರ ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ಶಾಸಕರಾದ ರಾಜೇಂದ್ರ ಪಟೇಲ್ ಮತ್ತು ಎಂಪಿ ರಾಜೇಂದ್ರ ಗೌಡ್ರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿಂಬಳಗೆರೆ ಸೇರಿದಂತೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಸಂವಾದ ಹಾಗೂ ವಸ್ತು ಪ್ರದರ್ಶನ ಕುರಿತು ವಿಜಯನಗರ, ಬಳ್ಳಾರಿ ಜಿಲ್ಲೆ ತನ್ನದೇ ಆದ ಹೆಸರು ಪಡೆದು ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಪಡೆದು ತಂದುಕೊಟ್ಟಂತಹ ಇಲ್ಲಿನ ಶಿಕ್ಷಕರಿಗೆ ಧನ್ಯವಾದಗಳು ತಿಳಿಸುತ್ತಾ ಮತ್ತು ಈ ಶಾಲೆ ಇನ್ನೂ ಅತ್ಯುತ್ತಮ ಎತ್ತರಕ್ಕೆ ಶಾಲೆ ಬೆಳೆಯುವಲ್ಲಿ ಎಂದು ಮಾನ್ಯ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ಕಾರ್ಯಕ್ರಮಕ್ಕೆ ಅನುಪಸ್ಥಿತಿಯಲ್ಲಿ ಈ ಶಾಲೆಗೆ ನೆಚ್ಚಿ ಪಿಯುಸಿ ಕಾಲೇಜು ಮಾಡಿಕೊಡುತ್ತೇನೆ ಎಂದು ತಿಳಿಸಿದ್ದಾರೆ ಎಂದು ಕ್ಷೇತ್ರದ ಅಧಿಕಾರಿಗಳಾದ ಪದ್ಮನಾಮಕರಣ ಮತ್ತಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಂಜಿ ಪ್ರಕಾಶ್, ಎಸ್ಡಿಎಂಸಿ ಅಧ್ಯಕ್ಷರು ಕೆಎಂ ಕುಸುಮ, ಉಪನ್ಯಾಸಕರು ದಾವಣಗೆರೆ ಎಲ್ಜಿ ಮನೋಹರ್, ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲೆ ಸಂಘ ಕುಮಾರಸ್ವಾಮಿ ಎಚ್ಎಲ್, ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಎಸ್ಡಿಎಂಸಿ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಶಾಲಾ ಶಿಕ್ಷಕ ವೃಂದ ಮಕ್ಕಳು ಉಪಸ್ಥಿತರಿದ್ದರು. ವರದಿ ಚಿಗಟೇರಿ ಜಯಪ್ಪ. ಒಂದಕ್ಕೊಂದು ಅಂಟಿಕೊಂಡು ಸರ್, ಈ ಎಲ್ಲ ತುಂಡುಗಳು ಒಂದಕ್ಕೊಂದು ಅಂಟಿಕೊಂಡಾಗ ಬಿಸಿಯಾದ ಚೆಂಡಿನ ರೂಪ ಪಡೆಯುತ್ತೆ ಸರ್. ಅದೇ ಚೆಂಡಿನ ರೂಪ ಬಿಸಿ ತಣ್ಣಗಾಗಿ, ಅಂದ್ರೆ ಆ ಚೆಂಡಿನ ರೂಪ ಲಾವ ತಣ್ಣಗಾಗಿ, ಅದೇ ನಾವು ಇವತ್ತು ನೋಡ್ತಿರುವ ಚಂದ್ರ ನಿರ್ಮಾಣವಾಯ್ತು ಅಂತ ಹೇಳ್ತಾರೆ ಸರ್. ಈ ಡಿಕ್ಕಿಯೊಳಗ ಪರಿಣಾಮ ಏನಿತ್ತಲ್ಲ ಸರ್, ಭೂಮಿ ಆಕ್ಸಿಸ್ 23.5 ಡಿಗ್ರಿ ಬಾಗಿತ್ತು ಅಂತ ಹೇಳ್ತಾರೆ ಸರ್. ಆದ್ರೆ ಹಲವು ವಿಚಾರಗಳು ಇನ್ನೂ ಪ್ರಶ್ನೆಯಾಗಿ ಉಳಿದಿವೆ ಸರ್. ಚಂದ್ರನ ಹುಟ್ಟು ಮತ್ತು ರಚನೆ ಬಗ್ಗೆ ಈ ಜಿಎಂಡ್ ಇಂಪ್ಯಾಕ್ಟ್ ಥಿಯರಿಯನ್ನು ಹೆಚ್ಚಾಗಿ ನಂಬಲಾಗುತ್ತೆ. ನೀನು ಹೇಳಿದ್ದೆ ನೀವು ತಿಳಿದಿತ್ತು, ಅದಕ್ಕೆ ಮೈ ಟಚ್ ಆಗಿತ್ತು. ಆ ಇನ್ಸ್ಟ್ರೂಮೆಂಟಿನ ಉಪಯೋಗ ಏನಂದ್ರೆ, ಒಳಗಡೆ ಏನಾದರೂ ಕುದಿತಾ ಇದೆ, ಲಾವ ಇದ್ರೆ ನಮಗೇನಾಗುತ್ತೆ, ಒಳಗಡೆ ಕುದಿತಾ ಇರುತ್ತೆ, ಅಲ್ಲಿ ಸಿಸ್ಮಿಕ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಆ ರೀತಿ ಏನಾರ ಆಕ್ಟಿವಿಟಿ ಥಿಯರಿಯಲ್ಲಿ ಇಲ್ಲ, ಆದರೆ ಪ್ರಾಕ್ಟಿಕಲ್ ಆಗಿ ನೋಡೋಣ ಅಂತೇಳಿ ದಕ್ಷಿಣ ಧ್ರುವದಲ್ಲಿ ಏನಾದರೂ ಲಾವಾದ ಆಕ್ಟಿವಿಟಿ ಇದೆಯಾ ಅಂತ ನೋಡಕ್ಕೆ ಹೋಗಿದ್ವಿ. ಆದರೆ ಅಲ್ಲಿ ಯಾವುದೇ ಸಿಸ್ಮಿಕ್ ಆಕ್ಟಿವಿಟಿ ನಡೆದಿಲ್ಲ ಅಂತ ನಮ್ಮ ಚಂದ್ರಯಾನ 3 ಕೂಡ ಹೇಳಿದೆ. ಹಿಂದೆ ಇಳಿದಂಥ ಉಪಕರಣಗಳು ಚಂದ್ರಯಾನ ಸಮವರ್ಧಕ ವೃತ್ತದಲ್ಲಿ ಇಳಿದವಲ್ಲ, ಅವು ಕೂಡ ಹೇಳಿರ್ತಕ್ಕಂಥ ಥಿಯರಿ ಪ್ರಕಾರ ಅಲ್ಲಿ ಯಾವುದೇ ರೀತಿಯ ಲಾವ ಇಲ್ಲ. ಹಂಗಾಗಿ ನಿನ್ನ 3ನೇ ಥಿಯರಿನೇ ನಾವು ಒಪ್ಕೊಂತೀವಿ. ಬೆಳಿಗ್ಗೆ ವಿಜ್ಞಾನ ಸೈನ್ಸ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಬ್ರಷ್ ಹಿಡ್ಕೊಂಡು ರಾತ್ರಿ ಮಲಗುವ ಬೆಡ್ವರೆಗೆ ವಿತೌಟ್ ಸೈನ್ಸ್ ವಿ ಕಾಂಟ್ ಡೂ ಎನಿಥಿಂಗ್ ಆ್ಯಂಡ್ ವಿ ಕಾಂಟ್ ಸರ್ವೈವ್ ಆಲ್ಸೋ. ಹೌದಾ ಇಲ್ಲ? ತಾವು ನೋಡ್ತಾ ಇದ್ರಿ, ಈಗ ನಾವೆಲ್ಲ ಈಗ ಕುಂತಿದ್ದೀವಿ ಅಂದ್ರೆ ಈಗ ನಮಗೆಲ್ಲ ಈ ಬಿಸಿಲು ಜಾಸ್ತಿ ಆಗಿ ಹ್ಯುಮಿಡಿಟಿ ಆಗಿ ತ್ರಾಸ ಆಗ್ತದೆ. ವಿ ನೀಡ್ ಫ್ಯಾನ್. ಆ ಥರ ಫ್ಯಾನ್ ಬೇಕಾದ್ರೇನು ಅದು ಸೈನ್ಸಿಂದ ಕಂಡುಹಿಡಿದು ಏನೇ. ಈಗ ನಾನಿವಾಗ ಆಲ್ರೆಡಿ ನಿಮ್ಮ ಸ್ಕೂಲಲ್ಲಿ ಅಟಲ್ ಲ್ಯಾಬು, ಅದು ಆ ಅಟಲ್ ಲ್ಯಾಬ್ ಇವನ್ ಅದು ಅಟಲ್ ಲ್ಯಾಬ್ ನನ್ನ ಸ್ಕೂಲಲ್ಲೂ ಇದೆ. ಆ ಸ್ಕೂಲ್ ಆ ಲ್ಯಾಬ್ ಸಿಗಬೇಕಾದ್ರೆ ಆ ಸ್ಕೂಲಲ್ಲಿ ಇಷ್ಟು ಸ್ಟ್ರೆಂತ್ ಇರಬೇಕು ಮತ್ತು ದೇ ಶುಡ್ ಬಿ